ಉತ್ತರ ಕರ್ನಾಟಕದ ಮಧ್ಯಭಾಗದಲ್ಲಿ ಒಂದು ಸಣ್ಣ ಹಳ್ಳಿ, ಸೋಮೇನಹಳ್ಳಿ. ಅಲ್ಲಿ ವಾಸಿಸುತ್ತಿದ್ದ ರಘು, ಅವನ ಹೆಂಡತಿ ಶಾರದಾ ಮತ್ತು ಅವರ ಮಗ ವಿಕ್ರಮ್. ರಘು ಒಳ್ಳೆಯ ಮನಸ್ಸಿನವನೇ, ಆದರೆ ಅವನಿಗೆ ಒಂದು ಕೆಟ್ಟ ಹವ್ಯಾಸವಿತ್ತು. ಎಲ್ಲಿಂದಲಾದರೂ ಏನನ್ನಾದರೂ ಬೇಡಿಕೊಳ್ಳುವುದು, ಕೆಲವೊಮ್ಮೆ ಸುಳ್ಳು ಹೇಳಿ ಮೋಸ ಮಾಡುವುದೂ ಸಹ. ಅಣ್ಣ, 2 ಕಿಲೋ ಅಕ್ಕಿ ಮತ್ತು ಎಣ್ಣೆ ಪ್ಯಾಕೆಟ್ ಕೊಡಿ. ಗೊತ್ತಿಲ್ಲ, ರಘು ದುಡ್ಡು ತಂದಿದಾನೆ ಇಲ್ವೋ? ಇವನಿಗೇನು ಹೇಳೋದು? ರಘು, ದಿನಸಿ ಖಾಲಿಯಾಗಿದೆ, ನಾನು ಮಂಡಿಗೆ ಹೋಗಿ ನಾಳೆ ತೆಗೆದುಕೊಂಡು ಬರ್ತೀನಿ. ಓಹ್, ಇವತ್ತು ನನಗೆ ಸಂಬಳ ಸಿಕ್ಕಿತ್ತು. ನಾನು ಯೋಚಿಸಿದ್ದೆ ನಿಮ್ಮ ಹತ್ತಿರ ಸಾಮಾನು ತೆಗೆದುಕೊಂಡು ಹೋಗೋಣ ಅಂತ. ಇರ್ಲಿ ಬಿಡಿ, ಬೇರೆ ಕಡೆ ತೆಗೆದುಕೊಳ್ತೇನೆ. ಇದು ಕೇಳಿ ಅಂಗಡಿಯವನು ಬೇಗನೆ ಅಂಗಡಿ ಮಾಲೀಕನ ಬಳಿ ಹೋಗಿ, ಇರು ರಘು ಅಣ್ಣ, ಇರು, ಗೋಡಾನ್ರಲ್ಲಿ ಏನಾದ್ರೂ ಇರ್ಬೋದು, ನೋಡಿ ಬರುತ್ತೇನೆ. ಇದು ನಿಮಗಾಗಿ ಉಳಿದಿತ್ತು. ಗೋಡಾಮ್ನಿಂದ ಅಕ್ಕಿ ಮತ್ತು ಎಣ್ಣೆ ಪ್ಯಾಕೆಟ್ಗಳನ್ನು ತಂದು ರಘುವಿನ ಕೈಗೆ ಕೊಡುತ್ತಾನೆ. ಇವಾಗ ಬಂತಲ್ಲ ಸಾಮಾನ್. ಓಕೆ ಅಣ್ಣ, ನಾನು ATMನಲ್ಲಿ ದುಡ್ಡು ಬಿಡಿಸಿಕೊಂಡು ನಾಳೆ ಕೊಡುತ್ತೇನೆ. ರಘು ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿಬಿಡುತ್ತಾನೆ. ಏನು ATM? ಯಾವುದು ಭಯ ಇತ್ತು ಅದೇ ಆಯ್ತು. ಹಿಂತಿರುಗಿ ಬರುವಾಗ ರಘು ಮಿಠಾಯಿ ಅಂಗಡಿಯ ಹತ್ತಿರ ಹೋಗುತ್ತಾನೆ. ಅರೆ ವಾ ವಾ, ಎಂಥ ಮಾತು! ಬಿಸಿ ಬಿಸಿ ಲಡ್ಡು, ಚಿಂಟು ಪ್ರೈವೇಟ್ ಲಡ್ಡು. ಆದರೆ ದುಡ್ಡು ಕೊಡದೆ ಲಡ್ಡುವನ್ನು ಹೇಗೆ ತೆಗೆದುಕೊಂಡು ಹೋಗೋದು? ಏನು ಮಾಡಬಹುದು ಲೋ ಅಣ್ಣ? ನನ್ನ ದುಡ್ಡು ಎಲ್ಲೋ ಬಿದ್ದಿ ಹೋಗಿದೆ. ನೀವು ಏನಾದರೂ ನೋಡಿದ್ದೀರಾ? ಪೂರ್ತಿ 3,000 ರೂಪಾಯಿ ಇತ್ತು. ನನ್ನ ಚಿಂಟುನ ಬರ್ತ್ಡೇ ಇತ್ತು. ಅವನಿಗೆ ಲಡ್ಡು ಅಂದರೆ ತುಂಬಾ ಇಷ್ಟ. ಇವಾಗ ಏನು ಮಾಡೋದು? ಮಿಠಾಯಿ ಅಂಗಡಿಯಲ್ಲಿ ಹೊಸ ಕೆಲಸದವನು ಬಂದಿದ್ದ. ಅವನಿಗೆ ರಘುವಿನ ಬಗ್ಗೆ ಗೊತ್ತಿರಲಿಲ್ಲ. ಏನಾಯ್ತು ತಮ್ಮ? ಚಿಂತೆ ಮಾಡಬೇಡ, ಇವಾಗ ಮಿಠಾಯಿ ತೆಗೆದುಕೋ. ನಾಳೆ ದುಡ್ಡು ಕೊಡುವಂತೆ ನಾನು ಮಾಲೀಕರಿಗೆ ಹೇಳುತ್ತೇನೆ, ನೀವು ನಿಶ್ಚಿಂತರಾಗಿರಿ. ಏನು? ನಿಜವಾಗಲೂ? ನೀವು ಎಷ್ಟು ಒಳ್ಳೆಯವರು! ನಿಮಗೆ ಧನ್ಯವಾದಗಳು. ಬೇಗನೆ 2 kg ಲಡ್ಡು ಪ್ಯಾಕ್ ಮಾಡಿ. ರಘು ಲಡ್ಡು ಕೇಳುತ್ತಾನೆ. ಆ ಕೆಲಸದವನು ಲಡ್ಡು ಪ್ಯಾಕ್ ಮಾಡಿ ಕೊಡುತ್ತಾನೆ. ಅವನು ಅಲ್ಲಿಂದ ಹೋಗುವುದನ್ನು ಮಿಠಾಯಿ ಮಾಲೀಕ ನೋಡುತ್ತಾನೆ. ಹೌದು ಮಾಲೀಕರೇ, ಅವನ ಮಗನ ಬರ್ತಡೇ ಇತ್ತು. ಅವನ 2,000 ಕಳೆದೋಯ್ತು. ಅವನು ತುಂಬಾ ಚಿಂತೆ ಮಾಡುತ್ತಿದ್ದ, ಅದಕ್ಕೆ 2 kg ಲಡ್ಡು ಕೊಟ್ಟಿದ್ದೇನೆ. ಅವನು ನಾಳೆ ಕೊಡುತ್ತಾನೆ. ಅರೆ, ನಿನಗೆ ಮೋಸ ಮಾಡಿದ ಅವನ ಹೆಸರು ರಘು. ಎಲ್ಲರಿಗೂ ಮೋಸ ಮಾಡ್ತಿರ್ತಾನೆ. ಅವನಿಗೆ ಮತ್ತೊಮ್ಮೆ ಏನು ಕೊಡಬೇಡ. ಶಾರದಾ, ಓ ಶಾರದಾ, ಎಲ್ಲಿಗೆ ಹೋಗ್ಬಿಟ್ಟಿರೆ? ಎಲ್ಲರೂ ಎಲ್ಲಿ? ಚಿಂಟು ಎಲ್ಲಿದೀಯಾ? ಬೇಗ ಬಾ, ಬಿಸಿ ಬಿಸಿ ಲಡ್ಡು ತಂದಿದ್ದೇನೆ. ಏನ್ರಿ ನೀವು? ಯಾರತ್ರ ಬೇಡಿ, ಇಲ್ಲ ಮೂರ್ಖ ಮಾಡಿ ತಂದಿರ್ಬೇಕು. ಮತ್ತೆ ಯಾಕೆ ಕೇಳುತ್ತೀಯಾ? ತಿನ್ನು ಲಡ್ಡು, ತಿನ್ನೋಕೆ ತುಂಬಾ ಮಜಾ ಬರುತ್ತೆ. ನೀನು ಹಣ್ಣು ತಿನ್ನು, ಹಣದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ರಘು ಯಾವತ್ತು ದುಡ್ಡು ಕೊಟ್ಟು ಏನಾದರೂ ತಂದಿದ್ದಾನೆ ಇಲ್ವಲ್ಲ? ನಿಮಗೆ 1000 ಸಲ ಹೇಳಿದ್ದೇನೆ, ಬೇರೆಯವ್ರಿಗೆ ಮೂರ್ಖ ಮಾಡಿ ತರೋದು ಸರಿಯಲ್ಲ. ನೀವು ಕೇಳೋದೇ ಇಲ್ಲ. ನಿಜವಾಗ್ಲೂ ಏನಾದ್ರೂ ತೊಂದರೆ ಬಂದ್ರೆ ಯಾರು ನಿಮಗೆ ಸಹಾಯ ಮಾಡೋದಿಲ್ಲ. ಅರೆ ಹೋಗು, ನೀನು ಪ್ರವಚನ ಹೇಳಬೇಡ. ಲಡ್ಡು ರುಚಿ ನೋಡು, ಲಡ್ಡು ರುಚಿ ಹೇಗಿದೆ ಅಂತ ತಿನ್ನು. ಚಿಂಟು ತಿನ್ನು, ಹೊಟ್ಟೆ ತುಂಬ ತಿನ್ನು. ಮಾರನೆಯ ದಿನ ರಘು ಮಂಚದ ಮೇಲೆ ಕುಳಿತಿದ್ದ. ಚಿಂಟು ಆಟವಾಡುತ್ತಿದ್ದ. ಆ ಸಮಯದಲ್ಲಿ ಇಬ್ಬರು ರಘುವಿನ ಹತ್ತಿರ ದಾನ ಕೇಳಲು ಬರುತ್ತಾರೆ. ರಘು ಅಣ್ಣ, ನಾವು ಸೋಮೇನಹಳ್ಳಿಯಲ್ಲಿ ಒಂದು ಗೋಶಾಲೆ ಕಟ್ಟುವುದು ಯೋಚಿಸಿದ್ದೇವೆ. ಅದಕ್ಕಾಗಿ ಹಣ ಕೇಳುತ್ತಿದೆ. ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ದಾನ ಮಾಡಿದ್ರೆ ನಿಮಗೆ ದೇವರು ಚೆನ್ನಾಗಿಡುತ್ತಾನೆ. ನಾನು ಇವರನ್ನ ಹೇಗೆ ತಪ್ಪಿಸ್ಕೊಳ್ಳೋದು? ನನ್ನ ಹತ್ತಿರ ಬಿಡುವಿಲ್ಲ. ನೀವು ಚಿಂತೆ ಮಾಡಬೇಡಿ, ನಮ್ಮ ಹತ್ರ ಬಿಡುವಿದೆ. ನಿಮ್ಮ ಹತ್ರ ಯಾವ ನೋಟು ಇದೆ ಅದು ಕೊಡಿ. ನೀವು ಎಷ್ಟು ಹೇಳ್ತೀರೋ ಅಷ್ಟು ತೆಗೆದುಕೊಳ್ಳುತ್ತೀರಿ. ಆಯ್ತು, ನನಗೆ 500 ರೂಪಾಯಿ ಬಿಡುವ ಕೊಡು. ನಾನು ಇವಾಗ ತೆಗೆದುಕೊಂಡು ಕೊಡುತ್ತೇನೆ. 500 ರೂಪಾಯಿ ಬಿಡುವು ಕೊಡುತ್ತಾನೆ. ಆವಾಗಲೇ ತರಕಾರಿ ಮಾರುವನು ಬರುತ್ತಾನೆ. ತರಕಾರಿ ತಗೊಳ್ಳಿ, ತರಕಾರಿ, ಟೊಮೆಟೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ, ತರಕಾರಿ. ಲೋ ಅಣ್ಣ, ನಿಲ್ಲು, ತರಕಾರಿ ತೆಗೆದುಕೊಳ್ಳಬೇಕು. ರಘು ತರಕಾರಿ ಅಂಗಡಿಯ ಕಡೆ ಹೋಗುತ್ತಾನೆ. ದಾನ ಕೇಳಲು ಬಂದ ಇಬ್ಬರು ಯುವಕರು ರಘುವನ್ನೇ ನೋಡುತ್ತಿರುತ್ತಾರೆ. ನೋಡೋಣ, 2 kg ಈರುಳ್ಳಿ, 4 kg ಟೊಮೆಟೊ, 2 kg ಬೆಂಡೆಕಾಯಿ. ನಿಮ್ಮದು 100 ರೂಪಾಯಿ ಆಯ್ತಣ್ಣ. ರಘು ಹೇಳಿದ ಎಲ್ಲ ತರಕಾರಿಯನ್ನು ಪ್ಯಾಕ್ ಮಾಡುತ್ತಾನೆ. ನನ್ನ ಹತ್ತಿರ ಚಿಲ್ಲರೆ ಇಲ್ಲ. ನೋಡು, ನೀನು ಪ್ರತಿದಿನ ಒಳ್ಳೆ ದುಡಿಮೆ ಮಾಡ್ತೀಯ.
ನೀನ್ ಯಾವತ್ತಾದ್ರೂ ದಾನ ಮಾಡಿದ್ಯಾ ಇಲ್ವಾ? ಅಯ್ಯೋ ಅಣ್ಣ, ಕೆಲಸದಲ್ಲಿ ರಜೆ ಸಿಕ್ಕಿದ್ರೆ ತಾನೆ. ನಾವೆಲ್ಲ ಗೋಶಾಲೆಯನ್ನು ಕಟ್ಟಲು ಹಣ ಜೋಡಿಸಿಕೊಳ್ಳುತ್ತಿದ್ದೇವೆ. ನಿನ್ನ ಕಡೆಯಿಂದ 200 ಭರಿಸುತ್ತೇನೆ. ಆದ್ರೆ 200 ರೂಪಾಯಿ ಜಾಸ್ತಿ ಆಯ್ತು. ಜಾಸ್ತಿ ಬಿಸ್ತಿ ಏನಿಲ್ಲ, ಕೊಡು 100 ರೂಪಾಯಿ ಕೊಡು. ದಾನ ಕೊಡಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಪುಣ್ಯದ ಕೆಲಸಕ್ಕೆ ಕೊಡು. 100 ರೂಪಾಯಿ ಕೊಡು. ನಾನು ನಿನ್ನ ತರಕಾರಿಯ ದುಡ್ಡು ಹಾಕಿ ಬಿಡುತ್ತೇನೆ. ತರಕಾರಿ ಖರೀದಿಸಿದ ನಂತರ ಗೋಶಾಲೆಗೆ ಒಂದು ದಿನದ ಹುಲ್ಲು ಎಷ್ಟಾಗುತ್ತೆ? ಕಮ್ಮಿ ಅಂದ್ರೂ 500 ರೂಪಾಯಿ ಹುಲ್ಲು ಬೇಕಾಗುತ್ತೆ. 500 ನಾನು ಇಟ್ಟುಕೊಳ್ಳುತ್ತೇನೆ. ಗೋಶಾಲೆ ತೆರೆದ ತಕ್ಷಣ 1 ತಿಂಗಳಿಗೆ ಆಗುವಷ್ಟು ಹುಲ್ಲು ತೆಗೆದುಕೊಂಡು ಬರುತ್ತೇನೆ. ನಿಮ್ಗೆ ಒಳ್ಳೆಯ ಉಳಿತಾಯ. ಅವರು ಅಲ್ಲಿಂದ ಹೋಗಿಬಿಡುತ್ತಾರೆ. ಅವರು ಹೋದ ನಂತರ ರಘು ಶಾರದಾ ಹತ್ತಿರ ಹೋಗುತ್ತಾನೆ. ಅರೆ ನನ್ನ ಶಾರದಾ, ಇವತ್ತು ಎಷ್ಟು ಒಳ್ಳೆಯ ದಿನ. ಮನೆಯಲ್ಲಿ ಕೂತಿಕೊಂಡು ಒಳ್ಳೆ ದುಡಿಮೆ ಆಗುತ್ತಿದೆ. ವಾ ರೇವಾ, ರಘು ನೀನು ಪವಾಡ ಪುರುಷ. ದಾನ ಧರ್ಮ ಅಂದು ಬಂದವ್ರನ್ನು ಬಿಡೋದಿಲ್ಲ. ಎಲ್ಲಿಂದ ತರ್ತೀರಾ 1 ತಿಂಗಳು ಹುಲ್ಲು? ನೀವು ಅವ್ರನ್ನ ಮೂರ್ಖ ಮಾಡ್ತೀರಾ. ಯಾವ ಹುಲ್ಲು, ಏನು ಹುಲ್ಲು? ರಾತ್ರಿ ಹೋಯ್ತು, ದಿನವೂ ಕಳೆಯಿತು, ನನಗೆ ಗೊತ್ತಿಲ್ಲ. ಏನಿವಾಗ? ತರಕಾರಿ ಮತ್ತು ಹಣ ಎರಡೂ ನಮ್ಮದು. ನಿನಗೆ ಗೊತ್ತಿಲ್ಲೇನು? ರಘು ತುಂಬಾ ಜೀನಿಯಸ್. ಶಾರದಾ ತಲೆ ಮೇಲೆ ಕೈಯಿಟ್ಟುಕೊಂಡು ನಿಸ್ಸಹಾಯವಾಗಿ ಹೋಗುತ್ತಾಳೆ. ಒಂದು ದಿನ ಊರಿನ ಕಟ್ಟೆಯ ಮೇಲೆ ಜನರು ಕುಳಿತು ಮಾತನಾಡುತ್ತಿರುತ್ತಾರೆ. ಆ ದಿನ ವಿಕ್ರಮ್ ಶಾಲೆಗೆ ಹೋದ. ಆದರೆ ಸಂಜೆ ಮನೆಗೆ ಬರಲಿಲ್ಲ. ಶಾರದಾ ಆತಂಕಗೊಂಡಳು. ಕೇಳ್ರಿ ಚಿಂಟು, ಇನ್ನು ಸ್ಕೂಲಿಂದ ಮನೆಗೆ ಬಂದಿಲ್ಲ. ನನಗಂತೂ ತುಂಬಾ ಭಯ ಆಗ್ತಿದೆ. ಅರೆ ಯಾಕೆ ಭಯಪಡುತ್ತೀಯಾ? ಇಲ್ಲಿ ಗೆಳೆಯರ ಜೊತೆ ಆಡಲು ಹೋಗಿರಬೇಕು, ಬಂದ್ಬಿಡ್ತಾನೆ. ಫೋನ್ ರಿಂಗ್ ಆಗುತ್ತದೆ. ನಾನು ಗುಂಡಾ ಕಿಡ್ನಾಪರ್ ಮಾತಾಡ್ತಿದ್ದೀನೋ. ಹೇಳ್ತಿರೋ ಅಣ್ಣ, ಅದರಿಂದ ನನಗೇನಾಗಬೇಕು? ಏನ್ರಿ ಯಾರ್ದು ಫೋನ್? ನೀವು ಅದೇ ಯಾರೂ ಇಲ್ಲ, ಅದು ಯಾರೋ ಗುಂಡ ಅಂತೆ, ತಪ್ಪಾಗಿ ಬಂದಿರಬಹುದು. ಮತ್ತೆ ಮತ್ತೆ ಫೋನ್ ಬರುತ್ತದೆ. ಅರೆ ನನ್ನ ಮಾತು ಪೂರ್ತಿ ಕೇಳು. ನಿನ್ನ ಮಗನನ್ನು ಕಿಡ್ನಾಪ್ ಮಾಡಿದ್ದೇವೆ ನಾವು. ನಿನ್ನ ಮಗ ಬೇಕಂದ್ರೆ 10 ಲಕ್ಷ ದುಡ್ಡು ತಗೊಂಡು ಬಾ. ಒಬ್ನೇ ಬರಬೇಕು. ಗುಂಡಣ್ಣ, ನನ್ನ ಹತ್ರ ಎಷ್ಟು ದುಡ್ಡು ಇಲ್ಲ. ನಾನು ಎಲ್ಲಿಂದ ತರೋದು? ಅರೆ ಒಮ್ಮಂಗ್ಯ, ಅದು ನಿನ್ನ ಪ್ರಾಬ್ಲಮ್. ನಿನ್ನ ಮಗ ಜೀವಂತವಾಗಿ ಬೇಕೆಂದರೆ ದುಡ್ಡು ತೆಗೆದುಕೊಂಡು ಬಾ. ನನ್ನ ಚಿಂಟುವನ್ನು ಏನು ಮಾಡಬೇಡಿ, ನಾನು ದುಡ್ಡು ಏರ್ಪಡಿಸುತ್ತೇನೆ. ಅಲ್ಲಿ ಬೇರೆ ಕಡೆ ಚಿಂಟು ಕಳ್ಳರ ಜೊತೆ ಇದ್ದಾನೆ ಎಂಬ ಸುದ್ದಿ ಬರುತ್ತದೆ. ರಘು ಮತ್ತು ಶಾರದಾ ಕೂಡಿಟ್ಟ ಹಣವನ್ನು ತೆಗೆದುಕೊಂಡು ಹೋಗುತ್ತಾರೆ. ಎಲ್ಲಾ ಹಣ ಎಣಿಸಿದ ನಂತರ ಇದು ಬರೀ 6 ಲಕ್ಷ ಆಗಿದೆ. ಇನ್ನು 4 ಲಕ್ಷ ಎಲ್ಲಿಂದ ತರೋದು? ಎಲ್ಲಿ ಜೋಡಿಸೋದು? ಈ ಊರೊಳಗೆ ಯಾರಿಗಾದ್ರೂ ಕೇಳಿ ನೋಡಿ, ಯಾರಾದ್ರೂ ಸಹಾಯ ಮಾಡ್ಬೋದು. ನಾನು ಕೇಳಿ ಬರುತ್ತೇನೆ. ರಘು ಊರಿನ ಗೌಡರ ಹತ್ತಿರ ಹೋಗುತ್ತಾನೆ. ಗೌಡ್ರೆ, ನಾನು ತುಂಬಾ ಕಷ್ಟದಲ್ಲಿದ್ದೇನೆ. ನನಗೆ ದುಡ್ಡಿನ ಅವಶ್ಯಕತೆ ಇದೆ. ಸಾಲ ಕೊಡಿ ಗೌಡ್ರೆ. ಯಾವ ಕತೆ ಹೇಳ್ತೀಯ ರಘು ಇವಾಗ? ನೀನ್ ಹೇಳಕ್ ಹೋಗು. ಇದು ಕಥೆಯಲ್ಲ, ನಿಜವಾಗಲೂ ನನ್ನ ಚಿಂಟುವನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವನನ್ನು ಬಿಡಲು 10 ಲಕ್ಷ ಕೇಳುತ್ತಿದ್ದಾರೆ. ಅವಾ ವಾ, ಎಂಥ ಕತೆ! ಇಂಥ ಕತೆ ಹೇಳಿದ್ರೆ ಎಲ್ಲರೂ ಯಾಕೆ ನಂಬಲ್ಲ ಹೇಳು? ಎಲ್ಲರಿಗೂ ಮೂರ್ಖ ಮಾಡ್ತೀಯ, ನನಗೂ ಮಾಡೋದು ಬಂದೆ. ಹೋಗು, ಇಲ್ಲಿಂದ ಹೋಗು. ಅವನು ಅಳುವ ಮುಖ ಮಾಡಿಕೊಂಡು ಅಲ್ಲಿಂದ ಹೊರಟು ಬರುತ್ತಾನೆ. ರಘು ಊರಿನ ಹಲವು ಜನರ ಹತ್ತಿರ ಸಹಾಯ ಕೇಳುತ್ತಾನೆ. ಆದರೆ ಎಲ್ಲರೂ ಕೊಡಲು ನಿರಾಕರಿಸುತ್ತಾರೆ. ಕೊನೆಗೆ ರಘು ಬೇಸರಗೊಂಡು ಮನೆಗೆ ಬರುತ್ತಾನೆ. ದುಡ್ಡಿನ ವ್ಯವಸ್ಥೆ ಆಗಿದೆಯೋ ಇಲ್ವೋ? ನೀನು ನಿಜ ಹೇಳುತ್ತಿದ್ದೆ. ಇಲ್ಲ ಶರದಾ, ಯಾರೂ ಯಾವ ತರದ ಸಹಾಯ ಮಾಡಿಲ್ಲ. ರಘು ದೊಡ್ಡ ಚಿಂತೆಗೊಳಗಾಗುತ್ತಾನೆ. ತಗೊಳ್ಳಿ, ನಾನು ಒಡವೆ ಮಾರಿ ತಗೊಂಡು ಬನ್ನಿ ನೀವು. ಅವನು ಬಂಗಾರವನ್ನು ತೆಗೆದುಕೊಂಡು ಬಂಗಾರದ ಅಂಗಡಿಯಲ್ಲಿ ಮಾರುತ್ತಾನೆ. ಮತ್ತೆ ಮನೆಗೆ ಬಂದು ಕುಳಿತುಕೊಳ್ಳುತ್ತಾನೆ. ಅಷ್ಟರಲ್ಲಿ ಗುಂಡಾ ಕಳ್ಳರಿಂದ ಫೋನ್ ಬರುತ್ತದೆ. ರಘು, ಎಲ್ಲ ದುಡ್ಡು ಏರ್ಪಾಡು ಮಾಡಿದ್ಯಾ? ಹಾ, ನಾನು ಬರ್ತೀನಿ. ದುಡ್ಡು ತೆಗೆದುಕೊಂಡು ಹಳೆಯ ಬಂಗಲೆ ಹಿಂದೆಡೆ ಬಂದ್ಬಿಡು. ಹುಷಾರಾಗಿ ಹೋಗಿ. ರಘು 10 ಲಕ್ಷ ರೂಪಾಯಿಗಳ ಬ್ಯಾಗ್ ಹಿಡಿದು ಹಳೆಯ ಅರಮನೆಗೆ ಹೋದ. ಆ ಸಮಯದಲ್ಲಿ ಮಿಠಾಯಿ ಅಂಗಡಿಯವನು ಬಂದು, ನನಗೆ 200 ರೂಪಾಯಿ ಕೊಡಬೇಕು ಎಂದು ಕೇಳುತ್ತಾನೆ. ಇವತ್ತಿಲ್ಲ, ನಾನು ನಿಮ್ಮ ದುಡ್ಡು 3-4 ದಿನಗಳಲ್ಲಿ ತೀರಿಸುತ್ತೇನೆ. ಬೇಡ, ನನಗೆ ಇವಾಗಲೇ ಬೇಕು, ಇಲ್ಲ ಮುಂದೆ ಹೋಗಲು ಬಿಡುವುದಿಲ್ಲ. ರಘು ಸ್ವಲ್ಪ ದುಡ್ಡು ಕೊಟ್ಟು ಹೊರಟು ಹೋಗುತ್ತಾನೆ. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಅಂಗಡಿಯವನು ಅವನನ್ನು ತಡೆದು ಮತ್ತೆ ಸಾಮಾನುಗಳ ದುಡ್ಡು ಕೇಳುತ್ತಾನೆ. ಅಮಾಯಕ ರಘು ಸ್ವಲ್ಪ ದುಡ್ಡು ಕೊಟ್ಟು ಹೋಗುತ್ತಾನೆ. 10 ಲಕ್ಷದಲ್ಲಿ ಕೆಲವು ದುಡ್ಡು ಹೋಗ್ಬಿಟ್ಟು ಇವಾಗ ಏನ್ ಮಾಡೋದು? ರಘು ದುಡ್ಡಿನ ಬ್ಯಾಗ್ ತೆಗೆದುಕೊಂಡು ಹಳೆಯ ಬಂಗಲೆಯ ಹಿಂದೆ ಹೋಗುತ್ತಾನೆ. ಕತ್ತಲೆ, ಭಯ, ಆದರೆ ಮಗನ ಪ್ರೀತಿ ಹೆಚ್ಚು. ಅಲ್ಲಿ ಇಬ್ಬರು ಕಪ್ಪು ಮುಖದವರು ನಿಂತಿದ್ದರು.
ಭಯದಿಂದ ಬಂಗಲೆಯ ಒಳಗೆ ಹೋಗುತ್ತಾನೆ. ಅಲ್ಲಿ ನೋಡುತ್ತಾನೆ, ಚಿಂಟು ಏನೋ ತಿನ್ನುತ್ತಿದ್ದಾನೆ. ಮತ್ತೆ ಅಲ್ಲಿ ಗುಂಡ ಮತ್ತು ಅವನ ಕಳ್ಳರು ಕೂಡ ಇದ್ದಾರೆ. ತಂದಿದ್ದೇನೆ. ಗುಂಡ ಕಳ್ಳ ದುಡ್ಡಿನ ಬ್ಯಾಗ್ ತೆಗೆದುಕೊಂಡು ಹಣ ಎಣಿಸುತ್ತಿರುತ್ತಾನೆ. ಅಷ್ಟರಲ್ಲಿ ಶಾರದಾ ಮತ್ತು ಕೆಲವು ಊರಿನ ಜನ ಪೊಲೀಸರು ಕರೆದುಕೊಂಡು ಬಂಗಲೆಯೊಳಗೆ ಬರುತ್ತಾರೆ. ಪೊಲೀಸರು ಗುಂಡ ಮತ್ತು ಅವನ ಜತೆಗಾರನನ್ನು ಹಿಡಿದುಕೊಳ್ಳುತ್ತಾರೆ. ರಘು, ನಿನಗೆ ಬಿಡಲ್ಲ. ರಘು ಶಾರದಾ ಮತ್ತು ಊರಿನ ಜನರ ಮುಂದೆ ತನ್ನ ಮಾಡಿದ ಪಾಪಕ್ಕೆ ಕ್ಷಮೆ ಕೋರುತ್ತಾನೆ. ಅವನು ಪ್ರತಿಜ್ಞೆ ಮಾಡುತ್ತಾನೆ, ಮತ್ತೆ ಯಾವತ್ತೂ ಮೋಸ ಮಾಡುವುದಿಲ್ಲ ಎಂದು.